ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ 10/11 ಅಟ್ಯಾಕ್ ಬಗ್ಗೆ. ಸೊ ನೋಡ್ರಿ, 10ನೇ ತಾರೀಕು ನವಂಬರ್ ದಿಲ್ಲಿದಾಗ ರೆಡ್ ಫೋರ್ಟ್ ಲಾಲ್ ಕಿಲಾ ಏನಿದೆ ಅದ್ರ ಎದುರುಗಡೆ ಒಂದು ನಡೆಯುವಂಥ ಕಾರ್ನೇ ಬ್ಲಾಸ್ಟ್ ಆಗ್ತೈತೆ ರೀ. ಅದ್ರ ಸುತ್ತಮುತ್ತ ಇರೋ ಕಾರ್ನಾಗೂ ಬ್ಲಾಸ್ಟ್ ಆಗ್ತೈತಿ. ಅದ್ರ ಸಂಬಂಧ ಒಂದು ದೊಡ್ಡ ಧಮಾಕ ಆಗ್ತೈತಿ. 10-12 ಜನ ಆನ್ ಸ್ಪಾಟ್ ಡೆತ್ ಆಗ್ತಾರ. ಮತ್ತು ಬಹಳಷ್ಟು ಮಂದಿ ಏನದ ನೋಡ್ರಿ ಇಂಜರಿ ಆಗ್ತಾರ. ಅದು ಬೆಂಕಿ ಬ್ಲಾಸ್ಟ್ ಇಷ್ಟು ದೊಡ್ಡ ಪ್ರಮಾಣದಾಗ ಇತ್ತಂದ್ರೆ ಸುತ್ತಮುತ್ತ ಗುರುದ್ವಾರ ಏನದಾವ ಅಲ್ಲೇ ಅವ್ರು ಹೇಳಿದ್ರು ಇಂಥ ದೊಡ್ಡ ಬ್ಲಾಸ್ಟ್ ಯಾವಾಗಲೂ ಕೇಳೇ ಇಲ್ಲ ಅಂತ. ಆ ನಮೂನಿ ಬ್ಲಾಸ್ಟ್ ಇತ್ತಂತದ್ದು. ಸೊ ನೋಡ್ರಿ, ತಾರೀಕು ಯಾವ ನಮೂನಿ ಮ್ಯಾಚ್ ಮಾಡ್ರ. 9/11 ಅಟ್ಯಾಕ್ ಆಗಿತ್ತು, 10/11 ಮುಂದೆ ಹಿಂದೆ ಡೇಟ್ ಮ್ಯಾಚಿಂಗ್ ಮಾಡ್ರಿ. ಅಂದ್ರೂ ಇದು ಆತಂಕವಾದಿ ಹಮ್ಲಾ ಅಲ್ಲ, ಉಗ್ರವಾದಿ ದಾಳಿ ಅಲ್ಲ ಅಂತ ಹೇಳಂತಾರ್ರಿ. ಇನ್ನು ಅದು ಪೂರ್ತಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಮ್ಮ ಸರ್ಕಾರದವರು. ವೇಟ್ ಮಾಡಾನ್ರಿ ಏನಾಗ್ತೈತೆ ಅಂತ. ನೋಡ್ರಿ, ಏನು ಯಾರು ಓದಿಲ್ಲ ಅವ್ರು ಇವನ್ನೆಲ್ಲ ಮಾಡ್ತಾರಂದ್ರೆ ನಡೀತೈತಿ. ಡಾಕ್ಟ್ರು, ನರ್ಸು, ಪ್ರೊಫೆಸರ್ಸು ಓದಿಸೋ ಒಂದು ಕಾಲೇಜ್ನಾಗ ಓದ್ಸಾಕ ಕುಂತಾರ್ರಿ ಅವ್ರ ಮನ್ಯಾಗ ವಿಸ್ಫೋಟಕ ಸಾಮಗ್ರಿಗಳು ಸಿಗಾಕುಂತಾವ. ಏನು ತಲೆಯಾಗ ಏನು ತುಂಬ್ಕೊಂಡವರು, ಏನಿಲ್ಲೋ ದೇಶನ ಎಲ್ಲಿ ಬರ್ಬಾದ್ ಮಾಡ್ಬೇಕಂತ ನಿಂತಾರೋ. ಹೊರಗಿನಾರ ಜೊತೆ ಯಾಕಂದ್ರೆ ನಮ್ಮ ಸೈನ್ಯ ಕಾಯ್ತೈತ್ರಿ, ಒಳಗಿನಾರನ್ನ ಯಾರು ಕಾಯ್ತಾರ್ರಿ ಇವ್ರನ್ನ. ಡಾಕ್ಟ್ರ್ ಮನ್ಯಾಗ ಸಿಗ್ತೈತಿ, ನರ್ಸಿಂಗ್ ಮನ್ಯಾಗ ಸಿಗ್ತೈತಿ, ಪ್ರೊಫೆಸರ್ ಮನ್ಯಾಗ ಸಿಗ್ತೈತಿ ಅಂತ ಯಾರು ಅನ್ಕೊಂಡಿರ್ತಾರ್ರಿ. ಮತ್ತು ಇವರು ಏನು ಇರಂಗಿಲ್ಲ, ನಮ್ಮನ್ನ ಟಾರ್ಗೆಟ್ ಮಾಡ್ತೀರಿ ನೀವು ಅಂತ ಅಂತಿರ್ತಾರೆ. ಇಂಥವೆಲ್ಲ ಮತ್ತು ನೀವು ಕರ್ಮಕಾಂಡ ಮಾಡಿದ್ರೆ ನಿಮ್ಮನ್ನೆಲ್ಲ ನಿಮ್ಮ ಮಕ್ಕಳನ್ನ ಸತೆ ಟಾರ್ಗೆಟ್ ಮಾಡ್ಬೇಕಾಗ್ತೈತಿ. ಯಾಕಪ್ಪ, ಯಾರು ಸುಮ್ಮನೆ ಅಲ್ಲಿ ಓಡಾಡ್ತಿರ್ತಾರೆ, ತಿರ್ಗಾಡಕ್ಕೆ ಬಂದಿರ್ತಾರೆ, ಅವ್ರ ಜೀವ ತೊಗೊಂಡು ಏನು ಸಿಗತೈತಿ ನಿಮ್ಗೆ? ಅಶಾಂತಿ ಮಾಡ್ಬೇಕು ಒಟ್ಟು ದೇಶದಾಗ. ಸುತ್ತಮುತ್ತ ಕಡೆ ಎಲ್ಲ ನಡೆಯಾಕುಂತಾವು. ಅದು ಏನೋ ನಮ್ಮ ದೇಶದ ನಸೀಬ್ ಐತಿ, ಒಳ್ಳೆ ಪ್ರಧಾನಮಂತ್ರಿ ನಮ್ಗೆ ಸಿಕ್ಕಾರ ಅಂತ ಭಾಳ ಬಚಾವ್ ಆಗೈತ್ರಿ. ಸೊ ಮುಂದೆ ಏನು ಅಪ್ಡೇಟ್ಸ್ ಕೊಡ್ತಾರೆ ಏನಿಲ್ಲ ಸರ್ಕಾರದವರು ಖಯನ್ರಿ. ನಿಮ್ಮ ಏನು ಅನಿಸಿಕೆ ಐತಿ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸೋದು ಮರ್ಯಾಕೆ ಹೋಗ್ಬಿಡ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.